ಕೆಲವೊಂದು ಸಿನಿಮಾಗಳು ಬಿಡುಗಡೆಗೆ ಮುನ್ನವೇ ಜನರ ಮನಸ್ಸಲ್ಲಿ ಒಂದು ಪ್ರತ್ಯೇಕ ಸ್ಥಾನವನ್ನು ಪಡೆಯುತ್ತೆ. ಆ ಸಿನಿಮಾದ ಬಗ್ಗೆ ಪ್ರತಿಯೊಂದು ಹೊಸ ಮಾಹಿತಿ, ಪ್ರತಿಯೊಂದು ಪೋಸ್ಟರ್, ಪ್ರತಿಯೊಂದು ಘೋಷಣೆ ಅಭಿಮಾನಿಗಳಲ್ಲಿ ಹೊಸ ನಿರೀಕ್ಷೆಯನ್ನು ಹುಟ್ಟುಹಾಕುತ್ತೆ. ಅಂತಹ ನಿರೀಕ್ಷೆಗಳ ಮಧ್ಯೆ ಸುದೀರ್ಘ ಕಾಯುವಿಕೆಯ ನಂತರ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ಸ್ ಎ ಫೇರ್ ಟೇಲ್ ಫಾರ್ ಗ್ರೋನ್ ಅಪ್ಸ್ ಅನ್ನೋ ಸಿನಿಮಾ ಕೂಡ ಒಂದು. ಈಗಾಗಲೇ ಪೋಸ್ಟ್ಪೋನ್ ಮಾಡ್ತಾ ಇದೀಗ ಸಿನಿಮಾ ತಂಡ ಇದರ ರಿಲೀಸ್ ಡೇಟನ್ನು ಪೋಸ್ಟರ್ ಮುಖಾಂತರ ಹೊರಗಾಕಿದ್ದಾರೆ. ಈ ಸಿನಿಮಾ ಆಗಸ್ಟ್ 26ರಂದು ಬಿಡುಗಡೆಗೆ ಸಜ್ಜಾಗಿದೆ. ಒಂದು ಸಿನಿಮಾ ಕೇವಲ ಕಥೆ ಅಲ್ಲ, ಅದರ ಹಿಂದೆ ಸಾವಿರಾರು ಜನರ ಪರಿಶ್ರಮ, ಕನಸು ಮತ್ತು ಸಮಯ ಅಡಗಿರುತ್ತೆ. ಟಾಕ್ಸಿಕ್ ಸಿನಿಮಾ ಕೂಡ ಇಂಥದ್ದೇ ಒಂದು ಸಿನಿಮಾ. ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರ ಕಲ್ಪನೆ ಮತ್ತು ಯಶ್ ಅವರ ವಿಭಿನ್ನ ಪಾತ್ರಗಳ ಮೂಲಕ ಈ ಚಿತ್ರ ಹೊಸ ಅನುಭವವನ್ನು ನೀಡುವ ಭರವಸೆಯನ್ನು ಮೂಡಿಸಿದೆ. ಈ ಸಿನಿಮಾದಲ್ಲಿ ಬಿಗ್ ಸ್ಟಾರ್ ಕಾಸ್ಟ್ ಇದ್ದು ಕಿಯಾರಾ ಅಡ್ವಾನಿ, ನಯನತಾರಾ, ರುಕ್ಮಿಣಿ ವಸಂತ್ ಅವರು ಹಾಗೆ ಇನ್ನೂ ಪ್ರಸಿದ್ಧ ಕಲಾವಿದರು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಏಕಕಾಲಕ್ಕೆ ನಿರ್ಮಾಣಗೊಂಡಿರುವ ಈ ಸಿನಿಮಾ ಭಾರತದ ವಿವಿಧ ಭಾಷೆಗಳಲ್ಲಿ ಪ್ರೇಕ್ಷಕರ ತಲುಪುವ ಉದ್ದೇಶದಿಂದ ಈ ರೀತಿ ಮಾಡಲಾಗಿದೆ ಅಂತ ಚಿತ್ರತಂಡ ಹೇಳುತ್ತೆ. ಈ ಸಿನಿಮಾ ಗೋವಾದ ಹಿನ್ನೆಲೆ ಇರುವ ಕತೆ. ಯಶ್ ಅವರು ದ್ವಿಪಾತ್ರದಲ್ಲಿ ಕಾಣಿಸಿಕೊಳ್ಳುವುದು ಪಕ್ಕಾ ಆಗಿದೆ. ಆದ್ದರಿಂದ ಯಶ್ ಅವರ ಹೊಸ ಲುಕ್ಗೆ ಪ್ರೇಕ್ಷಕರು ಕ್ಯೂರಿಯಸ್ಸಿಂದ ಕಾಯ್ತಾ ಇದ್ದಾರೆ. ಈಗಾಗಲೇ ಸಿನಿಮಾ ತಂಡ ರಿಲೀಸ್ ಡೇಟನ್ನು ಅನೌನ್ಸ್ ಮಾಡಿದೆ. ಆದರೆ ಈ ಪಯಣ ಸುಲಭವಾಗಿರಲಿಲ್ಲ. ಹಲವು ಬಾರಿ ಬಿಡುಗಡೆ ದಿನಾಂಕವನ್ನು ಬದಲಾಯಿಸಿದರು. ಅಭಿಮಾನಿಗಳಿಗೆ ಬೇಸರ ಕೂಡ ಆಗಿತ್ತು. ಚಿತ್ರೀಕರಣ ವಿಳಂಬ ಕೂಡ ಆಗಿತ್ತು. ಬೇರೆ ಬೇರೆ ಕಾಂಟ್ರವರ್ಸಿಗಳು ಈ ಸಿನಿಮಾದ ತಡೆಗೂ ಕೂಡ ಘೋಷಣೆಗಳು ಕೇಳಿಬಂದಿತ್ತು. ಆದರೆ ಇವನ್ನೆಲ್ಲ ಮೆಟ್ಟಿ ಈ ಸಿನಿಮಾ ರಿಲೀಸ್ ಡೇಟ್ಗೆ ಸಿದ್ಧ ಆಗಿದೆ. ಅದೇನೇ ಇರಲಿ, ಕನ್ನಡದ ಸಿನಿಮಾ ಒಂದು ಈ ಲೆವೆಲ್ಗೆ ಇಂಟ್ರೆಸ್ಟ್ ಹುಟ್ಟಿಸುತ್ತೆ ಅಂದರೆ ಅದು ಸಣ್ಣ ಮಾತಲ್ಲ. ಈ ಸಿನಿಮಾ ಕನ್ನಡ ಮಾತ್ರ ಅಲ್ಲ, ಇಡೀ ಭಾರತ ಈ ಸಿನಿಮಾಗೋಸ್ಕರ ಕಾಯ್ತಾ ಇದೆ ಅಂದರೆ ತಪ್ಪಾಗಲ್ಲ. ಇದು ಇವತ್ತಿನ ಮಾಹಿತಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಬಂಟಿ ಅಡ್ಡ. ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಅಡ್ಡ ಯಾವಾಗಲೂ ತಯಾರಿರುತ್ತೆ.